ಹಲೋ ಫ್ರೆಂಡ್ಸ್, ನಿಮ್ಗೆ ನೆನ್ಪಿದ್ಯಾ ನಮ್ಮ ಅಜ್ಜಿ ಮುತ್ತಜ್ಜಿ ಅಥವಾ ಹಳೆ ಕಾಲದವರು ಮನೇಲಿ ಯಾವ್ದು ತರಕಾರಿ ಇಲ್ಲ ಅಂತಂದ್ರೆ ಅಥವಾ ಮನೆಗ್ ಸಡನ್ ಆಗಿ ಯಾರಾದ್ರು ನೆಂಟ್ರು ಬಂದ್ರು ಅಂತಂದ್ರೆ ಮನೆ ಹಿಂದೆ ಇರೋ ಹಿತ್ಲಿಗ್ ಹೋಗಿ ಅಥವಾ ಹೊಲಗಳ ಬದಿಗ್ ಹೋಗಿ ಎಷ್ಟೊಂದ್ ತರದ್ ಸಪ್ನ ಕಿತ್ಕೊಂಡ್ ಬಂದು ಸಾಂಬಾರ್ ಅಥವಾ ಪಲ್ಯನ ಮಾಡ್ತಾ ಇದ್ರು. ಆ ಸಪ್ಪಿ ಯಾವ್ದು, ಅದರಿಂದ ಹೆಲ್ತ್ ಬೆನಿಫಿಟ್ ಏನು ನನ್ಗಂತೂ ಗೊತ್ತಿಲ್ಲ. ಇವಾಗ ಅನ್ಸುತ್ತೆ ಅದನ್ನೆಲ್ಲ ಕೇಳ್ಕೊಬೇಕಾಗಿತ್ತಂತ. ಪರವಾಗಿಲ್ಲ ಬಿಡಿ. ಬಟ್ ನನ್ಗೆ ಇವಾಗ ಅರ್ಥ ಆಗಿರೋದ್ ಏನಂದ್ರೆ ಅದು ಬರೀ ಆಹಾರ ಅಷ್ಟೇ ಅಲ್ಲ, ವಿಟಮಿನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ ಮತ್ತೆ ಐರನ್ ಎಲ್ಲ ಕೂಡ್ಕೊಂಡಿರೋ ಒಂದು ನ್ಯಾಚುರಲ್ ಮೆಡಿಸಿನ್ ಆಗಿರ್ತಿತ್ತು. ಇಷ್ಟೆಲ್ಲ ಯಾಕೆ ನಾನು ಸೊಪ್ಪುಗಳ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆಲ್ಲ ಒಂದು ಸ್ಪೆಷಲ್ ಹೆಲ್ತ್ ಇವೆಂಟ್ ಬಗ್ಗೆ ಅಪ್ಡೇಟ್ ಕೊಡ್ಬೇಕಾಗಿತ್ತು. ಇದೇ ಸೆಪ್ಟೆಂಬರ್ 6ನೇ ತಾರೀಕು ಮತ್ತೆ 7ನೇ ತಾರೀಕು ಮೈಸೂರಿನ ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ ಸಪ್ಪನ್ ಮೇಳ ನಡೀತಿದೆ. ಅಲ್ಲಿ ಹಲವಾರು ಬಗೆಯ ಸಪ್ಪನ ನೋಡ್ಬೋದು. ನಾವಿಲ್ಲಿ ಸಪ್ಪಂಗಡಿಗೆ ಹೋದ್ರೆ ಅಥವಾ ಮಾರ್ಕೆಟ್ ಹೋದ್ರೆ ಒಂದು 8-10 ತರದ್ದು ಸಪ್ಪನ ನೋಡ್ಬೋದು. ಈಗಿನ ಕಾಲದವ್ರಿಗೆ ಸಪ್ಪಗಳ ಬಗ್ಗೆ ತುಂಬಾ ಕಡಿಮೆ ನಾಲೆಡ್ಜ್ ಇರುತ್ತೆ. ಇವಾಗ ನಮ್ಗೆ ನೋಡಿ, ನಾವು ಚಿಕ್ಕವರಾಗಿದ್ದಾಗ ಗಾಯ ಆದ್ರೆ ಅಥವಾ ತಲೆನೋವು ಬಂದ್ರೆ, ನೆಗಡಿ, ಶೀತ, ಕೆಮ್ಮು ಆದ್ರೆ ತಕ್ಷಣ ಯಾವ್ದೋ ಒಂದ್ ಸಪ್ಪನ ಕಿತ್ಕೊಂಡ್ ಬಂದು ಅದರಿಂದ ಮೆಡಿಸಿನ್ ಮಾಡಿ ಹಾಕ್ತಾ ಇದ್ರು. ಬಟ್ ಇವಾಗ ನಮ್ಗೆ ಸಪ್ಪಗಳದು ಏನು ಬೆನಿಫಿಟ್, ಯಾವ ಸಪ್ಪನ ನಮ್ ಎದುರುಗಡೆನೆ ನೋಡಿರ್ತೀವಿ ಸಪ್ಪನ, ಆದ್ರೆ ಅದನ್ನ ಏನಕ್ಕೆ ಯೂಸ್ ಮಾಡೋದಂತಾನೆ ಗೊತ್ತಿರಲ್ಲ. ಇಂಥ ಸಪ್ಪಗಳನ್ನ ನೋಡೋ ಅವಕಾಶ ಸಿಗತ್ತೆ ಸಪ್ಪನ್ ಮೇಳದಲ್ಲಿ. ನಮ್ಮ ಡೈಲಿ ಲೈಫ್ಗೆ ಹೆಲ್ತ್ ನ ಆಡ್ ಮಾಡ್ಕೊಳಕ್ಕೆ, ಜೊತೆಗೆ ನಮ್ಮ ರೈತರನ್ನ ಸಪೋರ್ಟ್ ಮಾಡಕ್ಕೆ, ನಮ್ಮ ನೇಚರ್ ಜೊತೆ ರೀಕನೆಕ್ಟ್ ಆಗಕ್ಕೆ ಒಂದು ಒಳ್ಳೆ ಅವಕಾಶ ಇದು. ಸೊ ಡೇಟ್ ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮಕ್ಳನ್ನ ಕರ್ಕೊಂಡ್ ಬರೋದಂತೂ ಮರಿಬೇಡಿ. ಯಾಕೆಂದ್ರೆ ಇವಾಗಿನ ಕಾಲದ ಮಕ್ಳು ಸಪ್ಪು ಅಂದ್ರೇನೆ ದೂರ ಹೊಟ್ಟೋಗ್ತಾರೆ. ಅದ್ರಿಂದ ಏನ್ ಅವ್ರಿಗೆ ಬೆನಿಫಿಟ್ ಅಂತಾನು ಗೊತ್ತಿರಲ್ಲ. ಅವ್ರನ್ನ ಕರ್ಕೊಂಡ್ ಬಂದು ನಮ್ಮ ಫುಡ್ ಇಂಪಾರ್ಟೆನ್ಸ್ ಏನು ಅಂತ ಅವ್ರಿಗೂ ತೋರ್ಸ್ಕೊಡೋಣ ಬನ್ನಿ. ನಾನು ಅಲ್ಲೇ ಇರ್ತೀನಿ. ಈ ಹೆಲ್ತ್ ಸೆಲಿಬ್ರೇಷನ್ ಹೈಲೈಟ್ಸ್ ನ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಸಪ್ಪನ್ ಮೇಳದಲ್ಲಿ ಸಿಗೋಣ ಬನ್ನಿ.